ನಮ್ಮಲ್ಲುಂಟು. ಯೋಚನೆ ಮಾಡುವುದು ಬೇಡ. ಮುತ್ತೋಳಪುರವನ್ನು ಮುತ್ತೋಳ
ನಯನೆ ನಿನ್ನಯ ಶೌರ್ಯ ಕೇಳಿದ ಬಂದೆ ಕಣೆ ನಿನ್ನಯ ಶೌರ್ಯ ಕೇಳಿದ ಬಂದೆ ಕಣೆ ನಿಮ್ಮೆಲ್ಲರ ಸೇನೆಯನ್ನ ಸೆರೆಬಡಿದವರು ನಾವು ಮತ್ತು ಮತ್ತು ಬರ್ತಾ ಇದ್ದಾರೆ. ಈಗ ಬಂದವರು ಯಾರು ಅಂತ ಗೊತ್ತಾಗಲಿಲ್ಲ. ಬಂದವಳು ಸಾಮಾನ್ಯದವಳಲ್ಲ. ಈ ನಾಡಿನ ಅಧಿಕಾರಿ ನಾನು ಬಂದಗಂದು ನೀನು ಹಾಗೆ ಕೇಳಿರ್ಬೇಕಲ್ಲ ನೀನು. ಸರಿ, ಹಾಗಂತ ನಿನ್ನ ವಿಚಾರವನ್ನು ನಾನು ಕೇಳಿದ್ದೆ. ಹೌದಾ? ಹಾ, ನೀನು ಅಕ್ಷತೆ ಹೇಳಿದ್ರೆ ನೀನೇ ಅಲ್ವೇನೆ? ನಾನೇ. ನೀನೇ ಆದ್ರೂ ನಿನ್ನಲ್ಲಿ ಎರಡು ಮಾತುಂಟು. ಮಾತಾಡು. ಹೌದಾ? ಈಗಾಗಲೇ ನಾವು ದ್ವಾರದಲ್ಲಿ ಬಂದಿರಿಸಿದ್ದೇವೆ. ಗಂಡು ಮಕ್ಕಳಿಗೆ ವಿನಃ ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ, ಹೆಣ್ಣು ಮಕ್ಕಳಿಗೆ ವಿನಃ ಗಂಡು ಮಕ್ಕಳು ಪ್ರವೇಶಿಸಬಾರದು ಎನ್ನುವ ಹಾಗೆ. ಸರಿ, ಅದನ್ನ ನೋಡಿದವರ ಹಾಗೆ ಪುರುಷ ಸೇನೆಯನ್ನು ಒಗ್ಗೂಡಿಸಿಕೊಂಡು ಬಂದದ್ದು ಅದು ನಮ್ಮದು ಮೊದಲನೇ ತಪ್ಪು. ಹೀಗಿರುವಾಗ ದ್ವಾರದಲ್ಲಿರುವಂತಹ ದ್ವಾರಪಾಲಕರನ್ನ ಬಡಿದಿದ್ದೀರಿ. ನಾವೇ ಹೊಡೆದವರು. ಹಾಗಾಗಿ ಅದು ಎರಡನೇ ತಪ್ಪು. ಹಾಗಾಗಿ ಇದುವರೆಗೆ ನನ್ನ ಎದುರಿಗೆ ಯಾರೇ ಬಂದಿದ್ದರೂ ಕೂಡ ಇಷ್ಟೆಲ್ಲ ನಾನು ತಾಳ್ಮೆಯನ್ನು ವ್ಯವಹರಿಸುವುದಿಲ್ಲ. ಆದ್ರೆ ಇವತ್ತೆರಡು ಮಾತಾಡಿದ್ದೇನೆ. ಯಾಕೆ? ನೀನು ಕೂಡ ನನ್ನ ಹಾಗೆ ಒಬ್ಬಳು ಹೆಣ್ಣು ಎನ್ನುವಂತಹ ಉದ್ದೇಶದಿಂದಾಗಿ. ಸರಿ, ಹಾಗಾಗಿ ಮಾಡಿದೆಲ್ಲವೂ ತಪ್ಪಾಯ್ತೆನ್ನುವುದಾಗಿ ಕ್ಷಮೆ ಯಾಚಿಸಿದರೆ ಬದುಕುವುದಕ್ಕೆ ಅವಕಾಶ ಇಲ್ಲ ಅಂದ್ರೆ ಸಾಯಿಸ್ತೇನೆ. ಒಳ್ಳೆ ಮಾತಾಡಿದ ಕಲಿತ
ಸಹಸಿಯೇ ನಿರ್ಣಯ ಇಳೆಯ ಪಾಲಕರಿಂದ ಇಳೆಯ ಪಾಲಕರಿಂದ ಸಹಸಿಯೇ ನಿರ್ಣಯ ತಲೆಗೊಂಬ ಪರಿಯ ನೋಡು ನಿನ್ನ ತಲೆಗೊಂಬ ಪರಿಯ ನೋಡು ಇಳೆಯ ಪಾಲಕರಿಂದ ಸಹಸಿಯ ನಿರ್ಣಯ ತಲೆಗೊಂಬ ಪರಿಯ ನೋಡು ನಿನ್ನ ತಲೆಗೊಂಬ ಪರಿಯ ನೋಡು ಇಳೆಯ ಪಾಲಕರಿಂದ ಸಹಸಿಯೇ 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 ನಿನ್ನಯ ತಲೆಗೊಂಬ ಪರಿಯ ನೋಡು ತಲೆಗೊಂಬ ಪರಿಯ ನೋಡು ಕಲಿತ ಮಾತಾಡಿರು ನಿನ್ನಯ ನಿಲ್ಲಿಸುವೆ ನಿನ್ನಯ ನಿಲ್ಲಿಸುವೆ ಸುಮ್ಮ ಮಾಡು ಸುಮ್ಮ ಮಾಡು ಸುಮ್ಮ ಮಾಡು ಅಷ್ಟು ಅವಸರ ಬೇಡವೇ ಬೇಡ. ನೋಡು ಏನು? ಒಂದು 4 ಕಾಲ ಹ. ಬದುಕಬೇಕೆನ್ನುವಂತಹ ಆಸೆ ಆಕಾಂಕ್ಷೆ ನಿನಗಿದ್ರೆ ಮಾಡಿದ್ದೆಲ್ಲವೂ ತಪ್ಪಾಯಿತು ಅದಕ್ಕೆ ಕ್ಷಮೆಯಾಚಿಸುವ ಜೊತೆಗೆ ಈಗಾಗಲೇ ನೀನು ತಂದಂತಹ ಕಪ್ಪಗಾರಿಗಳನ್ನೆಲ್ಲ ನಮ್ಮ ಭಂಡಾರಕ್ಕೆ ಸೇರಿಸಿದೆ ಅಂತಾದ್ರೆ ಜೀವ ಸಹಿತ ಇಲ್ಲಿಂದ ಮರಳಿ ಹೋಗುತ್ತೀಯ. ಓಹೋ. ಇಲ್ಲದೆ ಹೋದ್ರೆ ನೀ ತಂದ ರಥದಲ್ಲಿ ನಿನ್ನ ದೇಹವನ್ನು ಹಾಕಿ ಕಳಿಸ್ತೇನೆ. ಒಳ್ಳೆ ಮಾತಾಡುತ್ತೀನಿ ನೀನು. ಹೇಗೆ ಕಲಿತ ಮಾತು ಹಾ. ಗುರುಕುಲದಲ್ಲಿ ಕೆಲವೊಂದು ಪಾಠಗಳನ್ನು ಕಲಿಯುವುದುಂಟು. ಹಾ. ಗಿಳಿಪಾಠ ಅಂತ ಹೇಳುವುದು. ಹಾ. ಗುರುಗಳು ಏನ್ ಹೇಳಿಕೊಟ್ಟಿದ್ದಾರೋ ಹಾ. ಅದನ್ನೇ ಬಾಯ್ಪಾಠ ಮಾಡಿಕೊಳ್ಳುವುದು. ಹಾ. ಮರುದಿನ ಗುರುಗಳಿಗೆ ಒಪ್ಪಿಸುವುದು. ಇದು ಹಾಗೆ ಆಯ್ತು. ಹಾ. ವಿರೋಧಿಗಳು ಬಂದರು ಅಂತಾದ್ರೆ ಹೀಗೆ ನಡೆದುಕೊಳ್ಳಬೇಕೆನ್ನುವುದಾಗಿ ಹಾ. ಯೋಚನೆ ಮಾಡಿ ಸಿದ್ಧಪಡಿಸಿಟ್ಟುಕೊಂಡಂತಹ ಮಾತು ಎನ್ನುವುದು ಹಾ. ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾತೃಭಾಷೆ ಇದಲ್ಲ, ಹಾ. ನಮ್ಮದು ಮಲಯಾಳಿ. ಸರಿ. ಇದು ಶ್ರೀ ಮಲಯಾಳ. ಹಾಗಾಗಿ ಬೇರೆ ಭಾಷೆಯಲ್ಲಿ ಮಾತಾಡುವುದಲ್ಲ ಬಾಯ್ಪಾಠ ಮಾಡಿ ಇಟ್ಟುಕೊಳ್ಳುವುದೇ. ಮಾತಿಗಾಗಿ ಮಾತ್ರ ಹೇಳಿದ್ದಲ್ಲ, ಹಾ. ಮಾತಿನ ತಾತ್ಪರ್ಯಕ್ಕಾಗಿ ಆಡಿದ್ದು. ಯಾಕೆ ಅಂದ್ರೆ ಎಲ್ಲವನ್ನು ಬಲ್ಲವರು ನಾವು ಅಂತಂದ್ರೆ ಅರ್ಥ. ಸರಿ, ಹಾ. ಎಲ್ಲವನ್ನ ಬಲ್ಲವರು ನೀನಿರಬಹುದು, ಆದ್ರೆ ನೀನಿರುವುದು ಇಲ್ಲಿ ಮಾತ್ರ. ನಾನು ಹಾಗಲ್ಲ, ಹಾ. ಎಲ್ಲ ಕಡೆ ಓಡಾಡಿಕೊಂಡು ಬಂದವಳು. ಹೇಗೆ ಹೇಗೆ? ಇಲ್ಲಿರುವ ರಥಗಳು ಸೇನೆಗಳು ಎಲ್ಲವೂ ನಾನು ಮನೆಯಿಂದ ಬರುವಂತದ್ದಲ್ಲ. ಮತ್ತೆ? ಅಲ್ಲಲ್ಲಿ ದಿಗ್ದೇಶದ ಅರಸರನ್ನ ಗೆದ್ದು ಹಾ. ಅವರಿಂದ ಸೆಳೆದುಕೊಂಡಂತಹ ಕಪ್ಪಗಾಣಿಕೆಗಳು. ಓಹೋ. ಮತ್ತೆ ಹಾ. ನಿನ್ನ ಆಳುಗಳನ್ನು ಹೊಡೆಯಲಿಕ್ಕೆ ಕಾರಣ ಉಂಟು. ಏನು? ಆಳಿನ ಬಾಯಲ್ಲಿ ಬರುವಂತದ್ದು ಆಳಿನ ಮಾತಲ್ಲ, ಹಾ. ಆಳುವವನ ಮಾತಾಗುತ್ತದೆ. ನಿಜ. ಅವರಲ್ಲಿರುವಂತಹ ಸೊಕ್ಕನ್ನು ಮುರಿಯುವುದಕ್ಕಾಗಿ ಹಾ. ಅವರನ್ನು ಹೊಡೆದು ಕಳಿಸಿದ್ದೆ ಬಿಟ್ರೆ ಸ್ವಾಮಿನಿಷ್ಠ ಸೇವಕರವರು ಪ್ರಾಮಾಣಿಕವಾಗಿ ಅವರ ಕಾರ್ಯವನ್ನು ಮಾಡಿದ್ದಾರೆ. ಆಗಲಿ ಅಂತೆ ಹಾ. ನೀನೇ ಬರಬೇಕಿರುವುದಾಗಿ ನಮ್ಮ ಯೋಚನೆ ಇತ್ತು. ಓಹೋ. ನೀನು ಇದೇ ರೀತಿ ಮಾತಾಡೋದಕ್ಕೆ ಮುಂದಾದಂತಾದ್ರೆ ಹಾ. ನಿನ್ನ ಕಲಿತ ಪಾಠವನ್ನ ಬಿಟ್ಟು ನಿನ್ನ ತಲೆಯನ್ನು ಕೆಳಗೆ ಹಚ್ಚ ವಿದ್ಯಾ
ಯಾಕೆ? ನೀನು ಗೆದ್ದಂತಹ ಧರಣಿ ಪಾಲಕರೆಲ್ಲರೂ ಅವರು ನಮಗೆ ಕುರೀಂದ್ರ ಪಾಲರು ಓಹೋ. ಹೀಗೆ ಹೇಳುವುದಕ್ಕೆ ಉದ್ದೇಶ ಉಂಟು. ಏನು? ಅವರ ಹಾಗೆ ನಾವಲ್ಲ, ನಾವು ವಿದ್ಯೆ ಕಲಿತಿದ್ದೇವೆ. ಇಂದ್ರಜಾಲ ಮಹೇಂದ್ರಜಾಲ ಎನ್ನುವಂತಹ ಜಾಲಮೋಡಿಯ ವಿದ್ಯೆಯ ಪ್ರಭಾವ ಹೇಗೆ ಗೊತ್ತುಂಟ? ಹೇಗೆ? ನಾನು ಅಂದುಕೊಂಡೆ ಅಂತಾದ್ರೆ ನಿನ್ನನ್ನ ಕ್ಷಣಾರ್ಧದಲ್ಲಿ ಒಂದು ಕಟ್ಟಿ ಮಾಡಬಲ್ಲೆ. ಗಟ್ಟಿ ಮಾಡ್ತೀರಿ ನೀವು? ಬೇಡ, ಹಾ. ನಿನ್ನನ್ನೊಂದು ನಾಯಿ ಮಾರಿ ನಮ್ಮ ಮನೆಯ ದ್ವಾರದಲ್ಲಿ ನಾನು ಕಟ್ಟಿ ಹಾಕಬಲ್ಲೆ. ನಿಮ್ಮ ಮನೆಯಲ್ಲಿ ನಿಜವಾದ ನಾಯಿ ಬಂದಿಲ್ಲ, ಎಲ್ಲ ಮಾಡಿದ್ದೆ ನಾಯಿ. ಅದೇನು ನಿನ್ನನ್ನು ಹಾಗೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಹಾಗಾಗಿ ಕ್ಷಮೆ ಯಾಚಿಸ್ತೀಯಾ ಇಲ್ಲ ಸಾಯ್ತೀಯಾ? ಪ್ರತಿವಿದ್ಯೆಯನ್ನು ಸೃಷ್ಟಿಸುವಂತಹ ಎಲ್ಲವೂ ನಮ್ಮನ್ನುಂಟು. ಹೌದಾ? ನಿನ್ನ ಮೋಡಿಗೆ ಸೋಲುವವರು ಯಾರಿಲ್ಲ. ಎಷ್ಟು ಸೊಕ್ಕಿನ ಮಾತುಗಳನ್ನಾಡ್ತೀಯ. ನಿಮ್ಮ ಕೈಯನ್ನ ಕಟ್ಟಿದ್ದಾಗಿದೆ, ನಿಮ್ಮ ಅರಮನೆಯನ್ನ ಸೂರ್ಯಗೊಳ್ಳುತ್ತೇವೆ. ನಿಮ್ಮ ಇಷ್ಟಕ್ಕೆ ಬಿಡೋದಿಲ್ಲ, ಬಿಡೋದಿಲ್ಲ, ಬಿಡೋದಿಲ್ಲ. ಮೀನ ನಯನೆ ಅಂಗ್ರಿಗೆ ರಾಗಿ ನೆಲೆಯ ನರಿಯದೆ ಕೆಣಗಿ ಕೆಟ್ಟೆವು. ನಿಮ್ಮ ನೆಲೆಯ ನರಿಯದೆ ಕೆಣಗಿ ಕೆಟ್ಟೆ ಕೆಣಗಿ ಕೆಟ್ಟೆ ಎಮ್ಮನು ಮುಂದೆ ಸಲಗಬೇಕಮ್ಮ ಎನಲೋ. ಶಾಂತರಾಗಬೇಕು, ಶಾಂತರಾಗಬೇಕು. ಶರಣ ಬಂದವರು ಬೇರೆ ಶರಪ್ರಯೋಗ ಸಲ್ಲ, ಅದು ರಾಜಲಕ್ಷಣದ ನೀತಿಯೂ ಅಲ್ಲ. ಅಮ್ಮ ಕೈ ಸೋತವನ್ನಾಗಿದ್ದೇನೆ, ಹೀಗೆ ಉತ್ತರದಿಂದ ನಿಮ್ಮ ಜೊತೆಯಲ್ಲಿ ಇದಿರಾಗುವುದಕ್ಕೆ ಕಾರಣ ಇಷ್ಟೇ. ನೀವ್ಯಾರು, ನೀವೆಷ್ಟು, ನಿಮ್ಮ ನೆಲೆ ಏನು ಎನ್ನುವುದನ್ನು ನಾನು ಅರಿಯದೆ ನಿಮ್ಮನ್ನ ಕೆಣಕಿ ನಾನು ಕೆಟ್ಟೆ ಅಮ್ಮ. ಈಗ ನನಗೆ ತಪ್ಪಿನ ಅರಿವಾಗಿದೆ. ಇನ್ನೀ ರಾಜ್ಯದ ಆಸೆ ನನಗಿಲ್ಲ. ಜಾಣಿನಿ ನಮಗೆ ರಗಳುಂಟೆ, ಜಾಣಿನಿ ನಮಗೆ ರಗಳುಂಟೆ. ಹೀನ ಸತ್ವರು ನಾವು, ಹೀನ ಸತ್ವರು ನಾವು. ನಿನ್ನಯ ತ್ರಾಣಕ್ಕಿದೆ ತೋರು ಶೌರ್ಯವ, ತೋರು ಶೌರ್ಯವ ಹೇಳಿ ಕೊಡಬೇಕು. ಜಾಣೆ ಜಾಣೆ ಜಾಣೆ, ಎಷ್ಟೆಲ್ಲ ಜಾಣೆ ಎನ್ನುವುದು ಗೊತ್ತಾಯ್ತು. ಇಷ್ಟೊತ್ತು ಸೊಕ್ಕಿನ ಮಾತಾಡಿದೆ, ಸೋತೆ ಅಂತ ಗೊತ್ತಾಗ ಕಾಲಿಡಿಬೇಕು ಮುಂದಾಗುತ್ತೀಯ. ಕಾಲಿಡಿಬೇಕು ಕೊಟ್ರೆ ಕಾಲಿ ಹೇಳಿದ್ರು ಹೇಳಿದೆ. ನಾವೆಂತದ್ದು ಬಾರ ಬಾರ ಬಾರ. ನಮ್ಮ ಕಾಪಾಡಬೇಕು, ನಮ್ಮನ್ನು ರಕ್ಷಿಸಬೇಕು, ನಮ್ಮ ರಾಜ್ಯವನ್ನು ನಿಮಗೆ ಒಪ್ಪಿಸ್ತೇವೆ. ನಿಮಗೆ ನಾವು ಶರಣಾಗಿದ್ದೇವೆ ತಾಯಿ. ನೀವು ಹೇಳ್ತಾ ಕೇಳಿಕೊಂಡಿದ್ದೇವೆ. ಯೋಚನೆ ಮಾಡುವುದು ಬೇಡವೇ ಬೇಡ. ನಿಮ್ಮ ರಾಜ್ಯದಾಸಿಗಾಗಿ ನಾನು ಬಂದವಳಲ್ಲ, ಆಳಿಕೋ ರಾಜ್ಯವ ಮುಂದೆ. ಇಂಥ ಕೂಳ ಬುದ್ಧಿಯೇ ಬೇಡವೆಂದೆ. ನೋಡು, ಪ್ರಪಂಚದಲ್ಲಿ ಬದುಕಬೇಕು ಅಂತ ಆದ್ರೆ ಪ್ರಕೃತಿ ಪುರುಷರಷ್ಟು ಸಹಜವೋ, ಹೆಣ್ಣು ಹಾಗೂ ಗಂಡು ಕೂಡ ಒಟ್ಟಾಗಿ ಬಾಳುವುದು ಅಷ್ಟೇ ಸಹಜವಾಗಿರ್ತದೆ. ಅಂತಿರುವಾಗ ಮಾತ್ರ ಜೀವನದ ಸಮತೋಲನ ಎನ್ನುವುದು ಸಹಕಾರಿಯಾಗುತ್ತದೆ. ಪುರುಷರನ್ನು ಹೊರಗಿಟ್ಟು ರಾಜ್ಯವನ್ನು ಆಳ್ತಾ ಇರುವಂತಹ ನೀನು ಪ್ರಪಂಚಕ್ಕೊಂದು ಕುಕೃತ್ಯವನ್ನೇ ನಡೆಸ್ತಾ ಇದ್ದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಹಾಗಾಗಿ ಇನ್ನು ಮುಂದೆ ನಿನ್ನ ಕೂಳ ಬುದ್ಧಿಯನ್ನು ಬಿಡಬೇಕು. ಪುರುಷರನ್ನ ಒಗ್ಗೂಡಿಕೊಂಡು ರಾಜ್ಯವನ್ನು ಸುಖದಿಂದ ಆಳಲು ಮುಂದಾಗಬೇಕು. ನಿನ್ನ ರಾಜ್ಯದ ಆಸೆ ನನಗಿಲ್ಲ, ಆದರೆ ಗೆದ್ದವಳು ನಾನು. ನಿಮಿತ್ತ ಮಾತ್ರಕ್ಕಾಗಿ ಕೆಲವು ಮಾತ್ರ ಕಪ್ಪ ಕಾಣಿಕೆಗಳು ನನ್ನೊಟ್ಟಿಗೆ ಕೊಡು. ಕೆಲವು ದೂರ ನಿನ್ನ ಸೇನೆಯೊಟ್ಟಿಗೆ ನನ್ನನ್ನು ಹಿಂಬಾಲಿಸು. ಕೆಲವು ದಿನಗಳು ನಮ್ಮ ಪುರದಲ್ಲಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಆಗಲಿ ಆಗಲಿ.